ಹಲೋ ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಗಲ್ಲಿ ಫ್ರೂಟ್ ಶಂಕರ್. ಇವತ್ತಿನ ರೆಸಿಪಿ ಮ್ಯಾಂಗೋ ಸಾಂಬಾರು ಯಾವ ಥರ ಮಾಡೋದಂತ ಸಿಂಪಲಾಗಿ ತೋರಿಸ್ಕೊಡ್ತೀನಿ. ನಾನು ಇಲ್ಲಿ ಈ ಥರ 2 ಮ್ಯಾಂಗೋ ತಗೊಂಡಿದ್ದೀನಿ. ಏನಕ್ಕೆ ಅಂತ ಆಮೇಲೆ ಹೇಳ್ತೀನಿ. ನೆಕ್ಸ್ಟು ಇಲ್ಲಿ ಸ್ವಲ್ಪ ಹುಣಸೆಹಣ್ಣು ತಗೊಂಡಿದ್ದೀನಿ, ನೆನೆ ಹಾಕಿದ್ದೀನಿ. ಮತ್ತು ಇದು ಮಾವಿನ ಹಣ್ಣು ರುಬ್ಕೊಂಡು ಇಟ್ಕೊಂಡಿದ್ದೀನಿ. ನೀರು ಏನೂ ಹಾಕಿಲ್ಲ, ಪ್ಯೂರಿ. ಇದು ಮಾವಿನ ಹಣ್ಣು ಸಿಪ್ಪೆನ ರುಬ್ಕೊಂಡು ಇಟ್ಕೊಂಡಿದ್ದೀನಿ, ಮೇಗಡೆ ಸಿಪ್ಪೆ. ನೆಕ್ಸ್ಟು ಧನಿಯಾ ಬೀಜ ಬೇಕಾಗುತ್ತೆ, ಮತ್ತು ಬಿಳಿ ಎಳ್ಳು, ಅರಿಶಿನ, ಸಾಸಿವೆ ಇಷ್ಟು ಬೇಕಾಗುತ್ತೆ. ನೆಕ್ಸ್ಟು ಶುಗರ್ ಬೇಕಾಗುತ್ತೆ, ಒಂದು 2 ಸ್ಪೂನು. ಮತ್ತು ಮೇನ್ ಇಂಗ್ರೀಡಿಯೆಂಟೇ ಕೊಕೊನಟ್, ಅಂದರೆ ತೆಂಗಿನಕಾಯಿ ಇಲ್ಲಾಂದರೆ ಈ ಥರ ಪೌಡ್ರ್ ಯೂಸ್ ಮಾಡ್ಕೊಳ್ಳಿ. ನೆಕ್ಸ್ಟು ಕರಿಬೇವಿನ ಸೊಪ್ಪು, ಒಂದು 2 ಗುಂಟೂರು ಮೆಣಸಿನ್ಕಾಯಿ, ಮತ್ತು ಹಿಂಗು, ಮತ್ತು ಇದೆಂಥದಪ್ಪ, ರುಚಿಗೆ ತಕ್ಕಷ್ಟು ಉಪ್ಪು, ಉದ್ದಿನ ಬೇಳೆ. ಇಷ್ಟೇ ಬೇಕಾಗೋದು ಮ್ಯಾಂಗೋ ಸಾಂಬಾರು ಮಾಡೋಕ್ಕೆ. ಬರೀ ಮಾವಿನ ಸಾಂಬಾರು ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಮೊದಲು ನಾನು ಇಲ್ಲಿ 2 ಮಾವಿನ ಹಣ್ಣು ಈ ಥರ ಹಾಕೊಂಡಿದ್ದೀನಿ, ಮೀಡಿಯಮ್ ಫ್ಲೇಮಲ್ಲಿ ಇಟ್ಟಿದ್ದೀನಿ. ನೆಕ್ಸ್ಟು ಆ ಮಾವಿನ ಹಣ್ಣಿನ ಸಿಪ್ಪೆ ಇರುತ್ತೆ ನೋಡಿ, ಆ ಸಿಪ್ಪೆನ ಅದನ್ನು ಜ್ಯೂಸ್ ಥರ ಮಾಡಿಕೊಂಡಿದ್ದೀನಿ. ನೆಕ್ಸ್ಟು ಮಾವಿನ ಹಣ್ಣಿಂದ ರಸ ಇರುತ್ತಲ್ಲ, ಅದನ್ನು ಜ್ಯೂಸ್ ಮಾಡಿ ತಗೊಂಡಿದ್ದೀನಿ, ಅದೊಂದು ಸ್ವಲ್ಪ ಹಾಕ್ತಾಯಿದ್ದೀನಿ. ನೆಕ್ಸ್ಟು ಹುಣಸೆಹಣ್ಣು ಒಂದು 2 ಗಂಟೆ ಟೈಮ್ ನೆನೆ ಹಾಕಿದ್ದೆ. ಒಂದು ನಿಂಬೆಹಣ್ಣು ಹತ್ತದ ಹುಣಸೆಹಣ್ಣು, ಅದನ್ನು ಸ್ವಲ್ಪ ಹಾಕತ್ತಿದ್ದೀನಿ. ಫಸ್ಟ್ ಸ್ವಲ್ಪ ಹಾಕೊಳ್ಳೋಣ, ಆಮೇಲೆ ಬೇಕಾದ್ರೆ ಬ್ಯಾಲೆನ್ಸಾಗಿ ನೋಡ್ಕೊಳ್ಳೋಣ. ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂತ ಈ ಥರ ಮಾಡ್ತಾಯಿದ್ದೀನಿ. ನೋಡಿ, ನಿಮಗೇನಾದ್ರು ಇಷ್ಟ ಆದರೆ ಒಂದು ಸತಿ ಮಾಡಿ ಟ್ರೈ ಮಾಡಿ. ಮಾವಿನ ಹಣ್ಣಲ್ಲಿ ಏನು ವೇಸ್ಟ್ ಮಾಡೋಕ್ಕಿಲ್ಲ, ಎಲ್ಲನೂ ಇದಕ್ಕೆ ಯೂಸ್ ಮಾಡ್ಕೊತಾಯಿದ್ದೀನಿ. ನೆಕ್ಸ್ಟು ಸ್ವಲ್ಪ ಉಪ್ಪು ಹಾಕತ್ತಿದ್ದೀನಿ, ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕತ್ತಾಯಿದ್ದೀನಿ. ಮತ್ತು ಯಾರೇನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಷ್ಟೊಂದು ಪ್ಲೇಟ್ ಮುಚ್ಚಿ ಒಂದು 5 ನಿಮಿಷ ಬೇಯಿಸ್ಕೊಳ್ಳೋಣ. ನೋಡಿ, 5 ನಿಮಿಷ ಚೆನ್ನಾಗಿ ಬೆಂದಿದೆ. ಮಾವಿನ ಇದನ್ನು ಆ ಕಡೆಗೆ ಈ ಕಡೆಗೆ ಹಿಂಗೆ ತಿರ್ಸ್ಕೊತಿರ್ಬೇಕಾಗುತ್ತೆ, ಅಲ್ದವರೆ ತಳಕ್ಕೆ ಇಟ್ಕೊಂಬಿಟ್ರೆ ಸ್ವಲ್ಪ ಕಷ್ಟ ಆಗ್ಬಿಡುತ್ತೆ. ಮತ್ತು ರೌಂಡಕ್ಕೂ ಅದು ಬೇಯಬೇಕು. ಯಾಕೆ ಈ ಥರ ಇಟ್ಟಿದ್ದೀನಿ ಅಂತ ನಿಮಗೆ ಲಾಸ್ಟಾಗಿ ಹೇಳ್ತೀನಿ. ನೋಡಿ, ಇದು ಚೆನ್ನಾಗಿ ಬೇಯಬೇಕು, ಮೇನ್ ಮಸಾಲೆನೇ ಇದು. ನೆಕ್ಸ್ಟ್ ಇನ್ನೊಂದು ಕಡೆಗೆ ನೀವು ಉದ್ದಿನಬೇಳೆನ ಒಂದು 2 ಸ್ಪೂನ್, 1 ಸ್ಪೂನಷ್ಟು ಉದ್ದಿನಬೇಳೆ ಹಾಕೊಳ್ಳಿ. ಜಾಸ್ತಿ ಹಾಕೊಳ್ಳೋಕೆ ಹೋಗ್ಬಿಡಿ, 1 ಸ್ಪೂನ್ ಆದರೆ ಸಾಕಾಗುತ್ತೆ. ನೆಕ್ಸ್ಟು ಮೆಂತ್ಯ ಒಂದು ಚಿಟಿಕೆಯಷ್ಟು, ಮತ್ತು ಧನಿಯಾ ಬೀಜ ಒಂದು ಅರ್ಧ ಸ್ಪೂನಷ್ಟು. ನೆಕ್ಸ್ಟು ಬಿಳಿ ಎಳ್ಳು ಒಂದು ಅರ್ಧ ಸ್ಪೂನಷ್ಟು. ನೆಕ್ಸ್ಟು ಬ್ಯಾಡಗಿ ಮೆಣಸಿನ್ಕಾಯಿ ಒಂದು 2. ಅದನ್ನಿಷ್ಟು ಕರಿಬೇವಿನ ಸೊಪ್ಪು ಸ್ವಲ್ಪ. ಇದನ್ನು ಎಣ್ಣೆ ಹಾಕ್ದಂಗೆ ಹಂಗೆ ಡ್ರೈ ಆಗಿ ರೋಸ್ಟ್ ಮಾಡ್ಕೊಳ್ಳೋಣ. 1 ನಿಮಿಷ ರೋಸ್ಟ್ ಮಾಡ್ಕೊಂಡ್ರೆ ಸಾಕಾಗುತ್ತೆ. ಉದ್ದಿನಬೇಳೆ ಸ್ವಲ್ಪ ಕಲರ್ ಬಂದರೆ ಸಾಕಾಗುತ್ತೆ. ಇವಾಗ ತಣ್ಣಗಾಗೈತೆ, ಇವಾಗ ಮಿಕ್ಸಿಲಿ ರುಬ್ಕೋಬೇಕು. ಅದಕ್ಕೆ ಸ್ವಲ್ಪ ಅರಿಶಿನ ಹಾಕತ್ತಾಯಿದ್ದೀನಿ, 1/4 ಸ್ಪೂನಷ್ಟು ಅರಿಶಿನ ಹಾಕತ್ತಾಯಿದ್ದೀನಿ. ನೆಕ್ಸ್ಟು ನೀವು ಕೊಬ್ಬರಿ ಇದ್ದರೆ ಕೊಬ್ಬರಿ ಯೂಸ್ ಮಾಡಿ, ಕೊಬ್ಬರಿ ಇಲ್ಲಾಂದರೆ ಈ ಥರ ಪೌಡ್ರ್ ಇದ್ದರೆ ಪೌಡ್ರ್ ಯೂಸ್ ಮಾಡ್ಕೊಳ್ಳಿ. ಇದು ಒಂದು ಅರ್ಧ ಹೋಳಷ್ಟು ಇದ್ದರೆ ಸಾಕಾಗುತ್ತೆ. ನೆಕ್ಸ್ಟು ಸ್ವಲ್ಪ ನೀರು ಹಾಕೊಳ್ಳೋಣ. ಇಷ್ಟು ಇಟ್ಕೊಂಡು ಸ್ವಲ್ಪ ಉಪ್ಪು ಹಾಕೊಳ್ಳೋಣ. ಉಪ್ಪು ಎಲ್ಲದಕ್ಕೂ ಹಾಕತ್ತಿದ್ದೀನಿ, ಒಂದು ಉಪ್ಪನ್ನ ನೋಡ್ಬಿಟ್ಟು ಹಾಕೋಬೇಕಾಗುತ್ತೆ. ನೋಡಿ, ಇವಾಗ ಗ್ರೈಂಡ್ ಆಗಿದೆ. ಇಷ್ಟು ಫೈನ್ ಪೇಸ್ಟ್ ಆದರೆ ಸಾಕಾಗುತ್ತೆ. ನೆಕ್ಸ್ಟು ಇದಕ್ಕೆ ಶುಗರ್ ಹಾಕೋಣ, ಯಾಕೆಂದರೆ ಹುಳಿ ಎಲ್ಲ ಜಾಸ್ತಿ ಆದರೆ ಈ ಶುಗರು ಬ್ಯಾಲೆನ್ಸ್ ಮಾಡುತ್ತೆ. ನಮಗೆ ಒಂದೇ 1 ಸ್ಪೂನು ಶುಗರ್ ಆದರೆ ಸಾಕಾಗುತ್ತೆ.
ನಾನು ಈ ಥರ ಶುಗರ್ ಪೌಡ್ರ್ ಇರ್ತಲ್ಲ, ನಾನು ಅದಕ್ಕೆ ಅದನ್ನ 2 ಪ್ಯಾಕೆಟ್ ಹಾಕೊಂಡಿದ್ದೀನಿ. ನಿಮಗೆ ಒಂದು ಅರ್ಧ ಸ್ಪೂನ್ ಶುಗರ್ ಇದ್ದರೆ ಆ ಹುಳಿ ಎಲ್ಲ ಬ್ಯಾಲೆನ್ಸ್ ಬರುತ್ತೆ. ಅದಕ್ಕೋಸ್ಕರ ಇಷ್ಟು ರುಬ್ಬಿರೋ ಮಸಾಲನ ಇದಕ್ಕೆ ಹಾಕೊಳ್ಳೋಣ. ಫಸ್ಟು ನೀರೇನು ಹಾಕೋಬಿಡಿ. ಮಸಾಲ ಬರೀ ಮಸಾಲನೇ 1 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ನೀರು ಆ್ಯಡ್ ಮಾಡ್ಕೊಳ್ಳೋಣ. ಫಸ್ಟಕ್ಕೆ ನೀರು ಆ್ಯಡ್ ಮಾಡ್ಕೊಳ್ಳೋದು ಬೇಡ. ಸಾರು ಆದಷ್ಟು ಸ್ವಲ್ಪ ತಿಕ್ನೆಸ್ ಗಟ್ಟಿ ಇರಬೇಕಾಗುತ್ತೆ, ತೆಳು ಬೇಡ. ಮತ್ತು ಯಾರೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನನ್ನ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಎಷ್ಟು ಸ್ವಲ್ಪ ನೀರು ಹಾಕೊಂಡಿದ್ದೆ. ಆದಷ್ಟು ಸಾರು ಗಟ್ಟಿನೇ ಇರಬೇಕು. ಇದು ಇದನ್ನು ಲೋ ಫ್ಲೇಮಲ್ಲಿ ಹಂಗೆ ಬೇಯಕ್ಕೆ ಬಿಡೋಣ. ನೋಡಿ, ಇದೆಲ್ಲ ನಿಮಗೆ ಆಲ್ಮೋಸ್ಟ್ ಇವಾಗ ಸಾಂಬಾರು ರೆಡಿ ಆಯ್ತಾ ಇರುತ್ತೆ. ಸ್ವಲ್ಪ ಗಟ್ಟಿನೂ ಸ್ವಲ್ಪ ನೀರು ಹಾಕೊಳ್ಳಿ ಅಷ್ಟೇ. ನಮ್ಮ ಮಾವಿನ ಹಣ್ಣು ಇವಾಗ ಫುಲ್ ಬೆಂದಿರುತ್ತೆ. ಅದನ್ನು ಊಟದ ಜೊತೆಗೆ ಹಾಕೊಂಡು ಮಾವಿನ ಸಮೇತ ತಿಂತಾಯಿದ್ರೆ ಆಹಾ ಅನ್ಬೇಕು. ಉಪ್ಪು ಸ್ವಲ್ಪ ಕಮ್ಮಿ ಆಯಿತು, ಅದಕ್ಕೆ ನಾನು ಸ್ವಲ್ಪ ಉಪ್ಪನ್ನೂ ಆ್ಯಡ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಫೈನಲ್ ಟಚ್ ಹಿಂಗೆ ಹಾಕೋತಿದ್ದೀನಿ, ಸ್ವಲ್ಪ. ನಾ ಹಿಂಗೆ ಹಾಕಿದರೆ ಟೇಸ್ಟೇ ಸ್ವಲ್ಪ ಎನ್ಹೆನ್ಸ್ ಆಗುತ್ತೆ. ಅದಕ್ಕೋಸ್ಕರ ನೆಕ್ಸ್ಟು ಇವಾಗ ಒಂದು ಸಿಂಪಲ್ ಒಂದು ಒಗ್ಗರಣೆ ಹಾಕೊಂಡ್ರೆ ನಿಮಗೆ ರೆಡಿ ಆಗುತ್ತೆ. ನೋಡಿ, ಸ್ವಲ್ಪ ಎಣ್ಣೆ ಹಾಕೊಂಡಿದ್ದೀನಿ. ಅದಕ್ಕೆ ಒಂದು 50 ಗ್ರಾಮ್ ಎಣ್ಣೆ ಹಾಕೊಂಡಿದ್ದೀನಿ. ಅದಕ್ಕೆ 1/4 ಸ್ಪೂನಷ್ಟು ಸಾಸಿವೆ ಹಾಕೋತಿದ್ದೀನಿ. ಇಲ್ಲಿ ಮೆಂತ್ಯ, ಧನಿಯಾ ಬೀಜ ಸ್ವಲ್ಪ ಹಾಕೋತಿದ್ದೀನಿ. ಇಷ್ಟೊಂದು 2 ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಸ್ವಲ್ಪ, ಮತ್ತು ಅದಕ್ಕೆ ಒಂದು ಶುಂಠಿ ಉಪ್ಪು ಹಾಕೊಂಡಿದ್ದೀನಿ. ಈಗ ಸಾಂಬಾರಿಗೆ ಹಾಕೊಂಡ್ರೆ ಫೈನಲ್ ಟಚ್ ನಿಮಗೆ ಅದ್ಭುತವಾದ ಮ್ಯಾಂಗೋ ಸಾಂಬಾರು ರೆಡಿ ಆಗುತ್ತೆ, ಅಥವಾ ಸಾರು ರೆಡಿ ಆಗುತ್ತೆ. ಇಷ್ಟೇ. ಇವಾಗ ಸರ್ವ್ ಮಾಡ್ಕೊಂಡ್ರೆ ನಿಮಗೆ ಅದ್ಭುತವಾದ ಮ್ಯಾಂಗೋ ಸಾರು ರೆಡಿ ಆಗುತ್ತೆ. ಯಾರೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿದ್ರಲ್ಲ, ನಿಮಗೆ ಅದ್ಭುತವಾದ ಮ್ಯಾಂಗೋ ಸಾಂಬಾರು ಈ ಥರ ರೆಡಿ ಐತೆ. ಇದನ್ನು ಅನ್ನದ ಜೊತೆಗೆ ಚಪಾತಿ ಜೊತೆಗೆ ತಿಂತಾಯಿದ್ರೆ ಆಹಾ ಅನ್ಬೇಕು. ನೋಡಿ, ಇದಕ್ಕಿಂತ ಇನ್ನೂ ಡಿಫ್ರೆಂಟಾಗಿರೋ ರೆಸಿಪಿಗಳು ಬರ್ತಿರುತ್ತೆ. ಟ್ರಾವೆಲ್ ವೀಡಿಯೋ ಎಲ್ಲ ಅವಾಗವಾಗ ಬರ್ತಿರುತ್ತೆ. ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಥವಾ ನಿಮ್ಗೆ ಯಾವುದೇ ರೆಸಿಪಿ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಆ ರೆಸಿಪಿನ ಆದಷ್ಟು ಅಪ್ಲೋಡ್ ಮಾಡ್ತೀನಿ. ಸಿಗೋಣ ಮುಂದಿನ ವಿಡಿಯೋ. ಅಲ್ಲಿವರೆಗೂ ಟೇಕ್ ಇಟ್, ಬೈ ಬಾಯ್.